ಒಂದ್ ನಮಸ್ಕಾರ ಮಾಡ್ಬಿಡವ. ಸಾಕು 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 ಗ್ರಾನಿ, ಇಷ್ಟು ಸಾಕು ಸಾಕು, ಬೇಡ ಮುಂದಕ್ಕೆ ಬೇಡ. ಆಯ್ತು, ಅಕ್ಷತೆ ಹಾಕ್ಬಿಡಿ. ಹಾಕ್ತೀನಿ. ಅಕ್ಷತೆ ಕೊಡವ. ಮಗ, ಸಿಹಿ ತಗೊಳವ, ಸಿಹಿ ತಿನ್ಸು. ತಿನ್ಸಕ್ ಹೇಳಿ. ತಾರಕಪ್ಪ, ನೀವು ತಿನ್ನಿಸ್ಬೇಕಲ್ವಾ? ತಿನ್ನಿಸ್ತೀನಿ. ತಗೊಳ್ರಿ. ಗ್ರಾನಿ, ಮುಗೀತಲ್ವಾ? ತಾರಕ್, ಓ ಡ್ಯಾಡ್, ನೋಡುವ ದೊಡ್ಡ ಯಜಮಾನ್, ನೀವೇ ನಿಲ್ಲಿ. ನನ್ ಮಗ ಸೊಸೆ ಎಲ್ಲಿರ್ತಾರೋ ಅಲ್ಲಿ ನಾನು ಇರ್ತೀನಿ. ಹಾಗಂತೀರಾ? ನೋಡಿ, ನಿಮ್ಮ ಸೊಸೆ ನನಗೆ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ ಅಂತ. ಸ್ವೀಟು ತಿನ್ಸಿದ್ರು ಡ್ಯಾಡ್. ಸ್ವಲ್ಪ ಮುಂಚೆನೆ ಬಂದಿದ್ರೆ ಪ್ರೊಸೀಜರ್ ಎಲ್ಲ ನೋಡ್ಬೋದಾಗಿತ್ತ. ಪರವಾಗಿಲ್ಲ ಬಿಡು, ಆ ಖುಷಿ ನಿನ್ನಲ್ಲಿ ಕಾಣ್ತಿದೆಯಲ್ಲ, ಅಷ್ಟು ಸಾಕು. ಹೌದು, ನೀವಿಲ್ಲಿದ್ದೀರಾ ಅಂದ್ಮೇಲೆ ನಿಮಗೆ ಪೂಜೆ. ಅದ್ ಬಿಡು, ನಿಂದಾಯ್ತಲ್ಲ, ಅಷ್ಟು ಸಾಕು. ಅರ್ಥವಾಯ್ತು ಬಿಡಿ. ನಿಜವಾಗ್ಲೂ ನಾನು ಸ್ಕೂಲ್ಗೆ ಯಾವ ದುಡ್ಡನ್ನು ಕಟ್ಟಿಲ್ಲ ಅಮ್ಮೋರೆ. ನನ್ನ ನಂಬಿ ಪೊಲೀಸರಿಗೆಲ್ಲ ಹೇಳ್ಬೇಡಿ ಅಮ್ಮೋರೆ. ರಾಜೇಶ್ವರಿ, ಮಾತಾಡ್ಬೇಡಿ ಚಂದ್ರು. ಯಜಮಾನ್ರೆ, ನಾನು ಹಾಗೆಲ್ಲ ಮಾಮ್, ಇದೇನಿದು? ನೀನೊಬ್ಳೆ ಬಂದಿದ್ಯಾ? ಅಳಿಯಂದ್ರೇಲಿ ಇನ್ನು ರೆಡಿ ಆಗಿಲ್ವಾ? ರೆಡಿ ಆಗಿದ್ದಾರೆ ಮಾಮ್. ಆಡಿಟರ್ ಕಾಲ್ ಬಂತು ಅಂತ ಮಾತಾಡ್ತಾ ಇದ್ದಾರೆ. ಮಾಮ್, ಈ ಸಾರಿಯಲ್ಲಿ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ಸಮಂತ, ನೀನ್ ಹೇಗ್ ಚೆನ್ನಾಗ್ ಕಾಣಿಸ್ತಾ ಇದೀಯ ಅನ್ನೋದು ಮುಖ್ಯ ಅಲ್ಲ, ಅಳಿಯಂದ್ರಿಗೆ ಹೇಗ್ ಪೂಜೆ ಮಾಡ್ತೀಯ ಅನ್ನೋದು ಮುಖ್ಯ. ಅದನ್ನ ನಾನು ಚೆನ್ನಾಗೇ ಮಾಡ್ತೀನಿ ಮಾಮ್. ಸರಿ, ಅಳಿಯಂದ್ರಿಗೆ ಇವತ್ತೇನ್ ವಿಶೇಷ ಅಂತ ಹೇಳಿದ್ಯಾ ತಾನೆ? ಅಶ್ಯೋ, ಸಾರಿ ಮಾಮ್. ನಾನು ಚೆನ್ನಾಗಿ ರೆಡಿ ಆಗ್ಬೇಕು ಅನ್ನೋ ಖುಷಿಲಿ ಅವ್ರಿಗೆ ಇವತ್ ಬೇಮ್ ನಮೋಸೆ, ಅದಕ್ಕೆ ರೆಡಿ ಆಗಿ ಅಂತ ಹೇಳೋದನ್ನೇ ಮರ್ತ್ಬಿಟ್ಟೆ. ಆದ್ರೆ ರೆಡಿ ಆಗಿ ಅಂತ ಹೇಳಿದೀನಿ. ನೀನ್ ಯಾವಾಗ್ಲೂ ಹೀಗೆ ಮಾಡ್ತೀಯ. ಸಿಂಗಾರ ಮಾಡ್ಕೊಳ್ಳೋದ್ರ ಬಗ್ಗೆ ಗಮನ ಬಿಟ್ರೆ ಬೇರೆ ಯಾವ್ದ್ರಲ್ಲೂ ಇಲ್ಲ. ಹಾಗಂತ ಏನು ಇಲ್ಲ ಮಾಮ್. ಈಗ ರೆಡಿಯಾಗಿ ಅಂತ ಹೇಳಿದೀನಿ. ನಾನೇನಾದ್ರೂ ಅವ್ರ ಪಾದ ಪೂಜೆ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ರೆ ಖುಷಿಲ್ ಕುಣಿದಾಡ್ಬಿಡ್ತಿದ್ರು. ಆಗ ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ, ಅದಕ್ಕೆ ಹೇಳಲಿಲ್ಲ. ಈಗ ಹೇಗಿದ್ರು ರೆಡಿ ಇದಾರಲ್ಲ, ಅವ್ರ ಕಾಲ್ ಮುಗಿದ್ಮೇಲೆ ನಾನೇ ಹೋಗಿ ಕರ್ಕೊಂಡ್ ಬರ್ತೀನಿ. ಹಾಗೆ ಡ್ಯಾಡ್ನು ಕರ್ಕೊಂಡ್ ಬರ್ತೀನಿ. ನಿಮ್ಮಪ್ಪ ಮನೇಲಿ ಇಲ್ಲ ಸಮಂತ.
ಏನೋ ಆಫೀಸಲ್ಲಿ ಅರ್ಜೆಂಟ್ ಕೆಲ್ಸ ಇದೆ ಅಂತ ಹೋದ್ರು. ಅಲ್ಲ, ಇವತ್ತಿನ ಪೂಜೆ ಇದೆ ಅಂತ ಹೇಳಿಲ್ವಾ? ಹೇಳ್ದೆ, ಎಲ್ಲ ರೆಡಿ ಆಗಿದೆ, 2 ನಿಮಿಷದಲ್ಲಿ ಪೂಜೆ ಮುಗ್ದೋಗುತ್ತೆ ಅಂತ ಹೇಳಿದ್ರು, ಹೋದ್ರು. ಹೋಗಿ ಎಷ್ಟೊತ್ತಾಯ್ತು ನೋಡು, ಇನ್ನೂ ಬಂದಿಲ್ಲ. ಅವ್ರಿಗೋಸ್ಕರ ಅಳಿಯಂದ್ರನ್ನ ಕಾಯಿಸೋದ್ ಬೇಡ. ನೀನ್ ಅವ್ರನ್ನ ಕರೆದು ಪೂಜೆ ಮಾಡು.